ಆಂಬಿಡೆಂಟ್ ವಂಚನೆ ಪ್ರಕರಣ ಪಿಎ ಜೊತೆ ವಹಿವಾಟು ನಡೆಸಿದ್ರ ಜನಾರ್ದನ ರೆಡ್ಡಿ ಗಣಿಧಣಿಗೆ ಕಾದಿದೆ ಮತ್ತೊಂದು ಸಂಕಷ್ಟ. ರೆಡ್ಡಿಗೆ ಸಿಸಿಬಿ ಕೆಡ್ಡ ಸಂಜೆಯೊಳಗೆ ಜನಾರ್ದನ ರೆಡ್ಡಿ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. 3 ತಂಡಗಳಿಂದ ಜನಾರ್ದನ ರೆಡ್ಡಿ ಅವರಿಗಾಗಿ ಈಗ ತಲಾಶ್ ಆಗ್ತಾ ಇದೆ. ಸಿಸಿಬಿಯ ಡಿಸಿಪಿ ಗಿರೀಶ್ ನೇತೃತ್ವದಲ್ಲಿ ಮಹತ್ವದ ಒಂದು ಸಭೆ ನಡೆಸಲಾಗುತ್ತೆ. ರೆಡ್ಡಿ ಹೈದರಾಬಾದ್ ನಲ್ಲಿರುವಂತಹ ಬಗ್ಗೆ ಖಚಿತ ಮಾಹಿತಿ ಇದೆ ಅಂತ ಹೇಳುವಂತ ಒಂದು ಮಾಹಿತಿ ಸಿಗ್ತಾ ಇರೋದು. ಇವತ್ತು ಸಂಜೆ ಒಳಗೆ ಜನಾರ್ದನ ರೆಡ್ಡಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಸಂಜೆಯೊಳಗೆ ಜನಾರ್ದನ ರೆಡ್ಡಿ ಮತ್ತೊಮ್ಮೆ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. 3 ತಂಡಗಳಿಂದ ಜನಾರ್ದನ ರೆಡ್ಡಿ ಅವರಿಗಾಗಿ ತಲಾಶ್ ಆಗ್ತಾ ಇದೆ. ಸಿಸಿಬಿಯಿಂದ ಈಗ ಆಪರೇಷನ್ ರೆಡ್ಡಿ ಆರಂಭವಾಗಿದೆ. ಆ ಮೂಲಕ ಒಂದು ಕಾಲದಲ್ಲಿ ರಿಮೋಟ್ ಕಂಟ್ರೋಲ್ ರೀತಿ ಸರ್ಕಾರವನ್ನ ಆಪರೇಟ್ ಮಾಡ್ತಿದ್ದಂತ ಜನಾರ್ದನ ರೆಡ್ಡಿ ಇದೀಗ ಮತ್ತೊಮ್ಮೆ ಬಂಧನಕ್ಕೆ ಒಳಗಾಗುವಂತ ಸಾಧ್ಯತೆ ಇದೆ. ಸಿಸಿಬಿಯ ಡಿಸಿಪಿ ಗಿರೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ಆರಂಭವಾಗುತ್ತೆ. ಇವತ್ತು ಸಂಜೆಯ ಒಳಗೆ ಜನಾರ್ದನ ರೆಡ್ಡಿ ಬಂಧನ ಆದ್ರೂ ಆಗ್ಬಹುದು. ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಿದೆ. ಇವತ್ತು ಸಂಜೆಯೊಳಗೆ ಬಂಧನದ ಸಾಧ್ಯತೆ ಹೆಚ್ಚಾಗ್ತಾ ಇದೆ. 3 ತಂಡಗಳಿಂದ ಜನಾರ್ದನ ರೆಡ್ಡಿ ಅರೆಸ್ಟ್ಗೆ ಈಗ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಸಿಸಿಬಿಯ ಡಿಸಿಪಿ ಗಿರೀಶ್ ರೆಡ್ಡಿ ಅವರು ಕೂಡ ಒಂದು ಸಭೆಯನ್ನ ನಡೆಸಿದ್ದಾರೆ. ಹಾಗಾಗಿ ಸಿಸಿಬಿಯಿಂದ ಆಪರೇಷನ್ ರೆಡ್ಡಿ ಈಗ ರೆಡಿಯಾಗಿದೆ. 3 ತಂಡಗಳಿಂದ ಜನಾರ್ದನ ರೆಡ್ಡಿ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅದರ ಬಗ್ಗೆ ಈಗ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಈಗ ಟೀಮ್ಗಳು ರೆಡಿಯಾಗಿದ್ದಾವೆ. ಹಾಗಾಗಿ ಇವತ್ತು ಸಂಜೆ ಹೊತ್ತು ಮುಳುಗೋದ್ರ ಒಳಗೆ ಜನಾರ್ದನ ರೆಡ್ಡಿ ಮತ್ತೊಮ್ಮೆ ಬಂಧನಕ್ಕೆ ಒಳಗಾಗುವಂತಹ ಸಾಧ್ಯತೆ ಇದೆ. ಹೈದರಾಬಾದ್ ನಲ್ಲಿರುವಂತಹ ಬಗ್ಗೆ ಎಕ್ಸಾಕ್ಟ್ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗಾಗಿ ಹೈದರಾಬಾದ್ ನಲ್ಲಿ ಅರೆಸ್ಟ್ ಆದ್ರೂ ಕೂಡ ಆಗ್ಬಹುದು ಅಂತ ಹೇಳಲಾಗ್ತಿದೆ. ಇವತ್ತು ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಡಿಸಿಪಿ ಗಿರೀಶ್. ಸಿಸಿಬಿಯ ಡಿಸಿಪಿ ಗಿರೀಶ್ ಅವರು ಒಂದು ಮೀಟಿಂಗ್ ಅನ್ನ ಕರೆದಿರೋದು. ಅದಾದ ನಂತರ ಯಾವ ರೀತಿಯಾಗಿ ಆಪರೇಷನ್ ಅನ್ನ ಮಾಡಬೇಕು, ಜನಾರ್ದನ್ ರೆಡ್ಡಿಯನ್ನ ಎಲ್ಲಿದ್ದಾರೆ, ಏನ್ ಕತೆ ಎಲ್ಲವನ್ನು ಕೂಡ ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗ್ತಿದೆ. ಹಾಗಾಗಿ ಗಿರೀಶ್ ಅವರ ನೇತೃತ್ವದಲ್ಲಿ ಮಹತ್ವವಾದಂತಹ ಸಭೆ ನಡೆಯುತ್ತೆ. ಇನ್ನು ಮಧ್ಯಾಹ್ನ 1 ಗಂಟೆಗೆ ಪೊಲೀಸ್ ಕಮಿಷನರ್ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಜನಾರ್ದನ್ ರೆಡ್ಡಿ ಡೀಲ್ ಬಗ್ಗೆ ಮಾಹಿತಿ ನೀಡುವಂತಹ ಸಾಧ್ಯತೆ ಇದೆ. ಮಧ್ಯಾಹ್ನ 1 ಗಂಟೆಗೆ ಪೊಲೀಸ್ ಕಮಿಷನರ್ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಜನಾರ್ದನ್ ರೆಡ್ಡಿ ಡೀಲ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನೀಡುವಂತಹ ಸಾಧ್ಯತೆ ಇದೆ. ಜನಾರ್ದನ ರೆಡ್ಡಿ ಬಂಧನಕ್ಕೆ ಈಗಾಗಲೇ ಸಿಸಿಬಿ ಬಲೆಯನ್ನ ಬೀಸಿದೆ. ಹಾಗಾಗಿ ಗಣಿಧಣಿಗೆ ಈಗ ಮತ್ತೊಮ್ಮೆ ಬ್ಯಾಡ್ ಟೈಮ್ ಶುರುವಾಗಿದೆ ಅಂತ ಹೇಳಬೇಕು. ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಆಂಬಿಡೆಂಟ್ ಡೀಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜನಾರ್ದನ ರೆಡ್ಡಿಗೆ ಮತ್ತೆ ಬಂಧನದ ಭೀತಿ ಎದುರಾಗಿದೆ. ಮೊನ್ನೆಯಷ್ಟೇ ಬೈ ಎಲೆಕ್ಷನ್ ಆಗ್ತಿರ್ಬೇಕಾದ್ರೆ ಮೈತ್ರಿ ಸರ್ಕಾರದ ವಿರುದ್ಧ ಎಸ್ಪೆಷಲಿ ಸಿದ್ದರಾಮಯ್ಯ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸಿದ್ರು. ಈಗ ಹೈದರಾಬಾದ್ ಕಡೆ ಸಿಸಿಬಿ ತಂಡ ಹೋಗ್ತಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜನಾರ್ದನ ರೆಡ್ಡಿ ಅವರನ್ನ ಭೇಟಿ ಆಡೋದಕ್ಕೆ ಈಗ ಸಿಸಿಬಿಯ ಪೊಲೀಸರು ಹೈದರಾಬಾದ್ನ ಕಡೆ ಹೋಗ್ತಾ ಇದ್ದಾರೆ. ಅಧಿಕಾರಿಗಳ ತಂಡ ಇದೀಗ ಹೈದರಾಬಾದ್ನ ಕಡೆ ಪ್ರಯಾಣವನ್ನ ಬೆಳೆಸಿದೆ. ಅಲ್ಲಿಂದ ಅವರು ಸಿಕ್ಕಲ್ಲಿ ಅರೆಸ್ಟ್ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಆ ಮೂಲಕ ಸಿಸಿಬಿ ಆಪರೇಷನ್ ರೆಡ್ಡಿ ಈಗ ಆರಂಭ ಆಗಿದೆ. ಇತ್ತ ಜನಾರ್ದನ ರೆಡ್ಡಿ ನಿರೀಕ್ಷಣಾ ಜಾಮೀನನ್ನ ಪಡೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಬಂಧನವನ್ನ ತಡೆಯೋದಕ್ಕೆ ಜನಾರ್ದನ ರೆಡ್ಡಿ ಅವರ ಕಡೆಯಿಂದ ಕೂಡ ಪ್ರಯತ್ನ ಆಗ್ತಾ ಇದೆ. ಆಂಬಿಡೆಂಟ್ ಮೆಗಾ ಡೀಲ್ಗೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರಿಗೆ ಈಗ ಬಂಧನದ ಭೀತಿ ಎದುರಾಗಿದೆ. ಹೈದರಾಬಾದ್ ನಲ್ಲಿದ್ದಾರೆ ಅನ್ನೋದು ಮಾಹಿತಿ ಇದೆ. ಹಳೆ ನೋಟುಗಳ ಎಕ್ಸ್ಚೇಂಜ್ ವಿಚಾರ, ಅದೇ ರೀತಿಯಾಗಿ ಚಿನ್ನದ ಗಟ್ಟಿಯನ್ನ ಪಡೆದಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ಇಡಿ ಅಧಿಕಾರಿಗಳನ್ನು ಕೂಡ ಅಡ್ಜಸ್ಟ್ಮೆಂಟ್ ಮಾಡುವಂತ ಪ್ರಯತ್ನಕ್ಕೆ ಜನಾರ್ದನ್ ರೆಡ್ಡಿ ಇವತ್ತು ಹೋಗಿದ್ರು ಅವತ್ತು ಅಂತ. ಹಾಗಾಗಿ ಇವತ್ತು ಸಂಜೆ ಒಳಗೆ ಜನಾರ್ದನ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಸಿಸಿಬಿ ಅಧಿಕಾರಿಗಳು ಈಗ ಆಪರೇಷನ್ ರೆಡ್ಡಿಯನ್ನ ಆರಂಭಿಸಿದ್ದಾರೆ. ಈಗ ಹೈದರಾಬಾದ್ನ ಕಡೆ ಸಿಸಿಬಿಯ ಟೀಮ್ ಒಂದು ಹೋಗ್ತಾ ಇದೆ. ಇವತ್ತು ಸಂಜೆಯ ಒಳಗೆ ಜನಾರ್ದನ ರೆಡ್ಡಿ ಅರೆಸ್ಟ್ ಆಗುವಂತಹ ಎಲ್ಲಾ ಸಾಧ್ಯತೆ ಇದೆ.
ಹೈದರಾಬಾದ್ನಲ್ಲೇ ಇದ್ದಾರೆ ಅನ್ನೋ ಒಂದು ಖಚಿತ ಮಾಹಿತಿ ಕೂಡ ಈಗ ಸಿಸಿಬಿಗೆ ಲಭ್ಯವಾಗಿರೋದು. ಆ ಮೂಲಕ ರಾಜ್ಯವನ್ನ ಬಿಟ್ಟು ಪರರಾಜ್ಯಕ್ಕೆ ಹೋಗಿರುವಂತಹ ಜನಾರ್ದನ್ ರೆಡ್ಡಿ ಅಲ್ಲೂ ಕೂಡ ಸೇಫ್ ಅಲ್ಲ ಅಂತ ಸಿಸಿಬಿ ಒಂದು ಮೆಸೇಜ್ ಅನ್ನ ಈಗ ಕೊಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಸಿಸಿಬಿ ಕಚೇರಿಯಿಂದ ಮಂಜು ಇದ್ದಾರೆ. ಅದೇ ರೀತಿಯಾಗಿ ಕಮಿಷನರ್ ಆಫೀಸ್ನಿಂದ ಮುನಿರಾಜು ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಮಂಜು, ಈಗ ಬಹುದೊಡ್ಡ ಡೀಲ್ ಇದು, ಸಾಕಷ್ಟು ಮಂದಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ, ಜೊತೆಗೆ ಎಡಿ ಅಧಿಕಾರಿಗಳನ್ನು ಕೂಡ ಅಡ್ಜಸ್ಟ್ ಮಾಡುವಂತ ಪ್ರಯತ್ನಗಳು ಆಗಿದೆ ಅಂತ ಈಗ ಮೇಲ್ನೋಟಕ್ಕೆ ಸಿಗ್ತಿರುವಂತಹ ಮಾಹಿತಿಗಳು, ಈಗ ಪ್ರಾಥಮಿಕ ಮಾಹಿತಿಗಳು. ಒಳ ಹೊಕ್ಕಾಗ ಏನೆಲ್ಲ ಡೀಟೇಲ್ಸ್ಗಳು ಸಿಗ್ತಾ ಇದೆ? ಖಂಡಿತ ಅವಿನಾಶ್, ಆಂಬಿಡೆಂಟ್ ಚಿಟ್ ಫಂಡ್ ಕಂಪನಿಯ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಾರ್ದನ್ ರೆಡ್ಡಿ ಅವರು ಕೋಟ್ಯಾಂತರ ರೂಪಾಯಿ ಹಣವನ್ನ ಡೀಲ್ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಈಗಾಗಲೇ ಕೇಳಿ ಬರ್ತಿರುವಂತದ್ದು. ಅದಕ್ಕೆ ತಕ್ಕಂತೆ ಸಿಸಿಬಿ ಪೊಲೀಸರು ಕೂಡ ಅಷ್ಟೇ ಈ ಒಂದು ಪ್ರಕರಣವನ್ನ ಬಹಳ ಇಂಟ್ರೆಸ್ಟಿಂಗ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಯ ಇನ್ವಾಲ್ವ್ಮೆಂಟ್ ಇರೋದು ಕೂಡ ಅಷ್ಟೇ ಖಚಿತಪಡಿಸ್ಕೊಂತಾರೆ. ಖಚಿತಪಡಿಸಿಕೊಂಡಂತಹ ಬಳಿಕ ಏನು ಅಲಿಖಾನ್ ಮುಖಾಂತರವಾಗಿ ಒಂದು ಎಲ್ಲಾ ಡೀಲ್ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಆಧರಿಸಿ ಕಳೆದ 3 ದಿನಗಳಿಂದಲೂ ಕೂಡ ಅಷ್ಟೇ ಜನಾರ್ದನ್ ರೆಡ್ಡಿ ಮತ್ತು ಅಲಿಖಾನ್ಗೋಸ್ಕರ ಹುಡುಕಾಟವನ್ನ ಈಗಾಗಲೇ ಸಿಸಿಬಿ ಪೊಲೀಸರು ಆರಂಭ ಮಾಡ್ತಿದ್ದಾರೆ. ಆದ್ರೆ ಸಿಸಿಬಿ ಪೊಲೀಸರಿಂದಲೇ ಮಾಹಿತಿ ಸೋರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಅಲಿಖಾನ್ ಇಬ್ಬರು ಕೂಡ ಅಷ್ಟೇ ನಾಪತ್ತೆಯಾಗಿದ್ದಾರೆ. ಆದ್ರೂ ಕೂಡ ಅಷ್ಟೇ ಸಿಸಿಬಿ ಪೊಲೀಸರು ಇವತ್ತು ಸಂಜೆಯ ಒಳಗಾಗಿ ಜನಾರ್ದನ್ ರೆಡ್ಡಿಯನ್ನ ನಾವು ಅರೆಸ್ಟ್ ಮಾಡೇ ಮಾಡ್ತೀವಿ ಅನ್ನುವಂತಹ ಪಣವನ್ನು ಕೂಡ ಈಗಾಗಲೇ ತೊಟ್ಟಿದ್ದಾರೆ. ಯಾಕಂದ್ರೆ ಜನಾರ್ದನ್ ರೆಡ್ಡಿ 2 ದಿನಗಳಿಂದಲೂ ಕೂಡ ಅಷ್ಟೇ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅವರು ಸಿಸಿಬಿ ಪೊಲೀಸ್ ಅರೆಸ್ಟ್ ಮಾಡಕ್ ಬರ್ತಿದ್ದಾರೆ ಅಂತ ಇನ್ಫಾರ್ಮೇಶನ್ ಆಧರಿಸಿದಂತಹ ಟೈಮ್ ನಲ್ಲಿ ಮಾಡಿರುವಂತಹ ಒಂದು ಮೊಬೈಲ್ ಕಾಲ್ ಏನಿತ್ತು, ಆ ಒಂದು ಮೊಬೈಲ್ ಕಾಲ್ ನ ಡೀಟೇಲ್ಸ್ ಅನ್ನ ಆಧರಿಸಿದಂತಹ ಸಿಸಿಬಿ ಪೊಲೀಸರು ಜನಾರ್ದನ್ ರೆಡ್ಡಿ ಹೈದರಾಬಾದ್ ನಲ್ಲಿ ಇರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಈಗಾಗಲೇ ಆಧರಿಸಿದರೆ. ಅದೇ ಒಂದು ಇನ್ಫಾರ್ಮೇಶನ್ ಇಟ್ಕೊಂಡಂತಹ ಸಿಸಿಬಿ ಪೊಲೀಸರು 3 ವಿಶೇಷವಾದಂತಹ ತಂಡಗಳೊಂದಿಗೆ ಈಗಾಗಲೇ ಹೈದರಾಬಾದ್ ಕೂಡ ಅಷ್ಟೇ ಪಯಣ ಬೆಳೆಸಿರುವಂತಹದ್ದು. ಯಾಕಂದ್ರೆ ಇವತ್ತು ಸಂಜೆ ಒಳಗಾಗಿ ಜನಾರ್ದನ್ ರೆಡ್ಡಿಯನ್ನು ಕೂಡ ಅಷ್ಟೇ ಅರೆಸ್ಟ್ ಮಾಡೇ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳ್ತಿದ್ರೆ. ಜೊತೆಗೆ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅನ್ನುವಂತ ಇನ್ಫಾರ್ಮೇಶನ್ ಆಧರಿಸಿದಂತಹ ಜನಾರ್ದನ್ ರೆಡ್ಡಿ ಒಂದು ಕಡೆ ಜಾಮೀನಿಗೆ ಅಪ್ಲೈ ಮಾಡಬೇಕು ಮತ್ತು ಎಲ್ಲಿ ಅಪ್ಲೈ ಮಾಡಬೇಕು ಪ್ರತಿಯೊಂದನ್ನು ಕೂಡ ಅಷ್ಟೇ ಕಾನೂನು ತಜ್ಞೆ ಮೊರೆ ಕೂಡ ಹೋಗ್ತಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಯಾಕಂದ್ರೆ ಇವತ್ತು ಮಾತ್ರ ಕೋರ್ಟ್ ಇರುತ್ತೆ, ನಾಳೆ ಮತ್ತೆ ದೀಪಾವಳಿ ರಜೆ ಇರುವಂತ ಕಾರಣಕ್ಕೆ ಇವತ್ತಿನ ಸಂಜೆ ಒಳಗಾಗಿ ಕೂಡ ಅಷ್ಟೇ ಜಾಮೀನಿಗೂ ಕೂಡ ಅಷ್ಟೇ ಅಪ್ಲೈ ಮಾಡಬೇಕು. ಯಾವ ರೀತಿ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ಈಗಾಗಲೇ ಕಾನೂನು ತಜ್ಞರ ಸಲಹೆಯನ್ನು ಕೂಡ ಅಷ್ಟೇ ಜನಾರ್ದನ್ ರೆಡ್ಡಿ ಪಡ್ಕೊತಿದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್ ಕೂಡ ಈಗಾಗಲೇ ಸಿಸಿಬಿ ಪೊಲೀಸರಿಗೆ ಲಭ್ಯವಾಗಿದೆ. ಆದ್ರೆ ಸಿಸಿಬಿ ಪೊಲೀಸರು ಇವತ್ತು ಸಂಜೆ ಒಳಗಾಗಿ ಜನಾರ್ದನ್ ರೆಡ್ಡಿಯನ್ನ ಅರೆಸ್ಟ್ ಮಾಡಿ ನಾಳೆ ಏನು ಕೋರ್ಟ್ಗೆ ಜಾಮೀನು ಹಾಕಿದ್ರು ಕೂಡ ಅಷ್ಟೇ ನಾಳೆ ಯಾವುದೇ ಕಾರಣಕ್ಕೂ ಜಾಮೀನು ಸಿಗಲ್ಲ. ಒಟ್ಟಾರೆಯಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡೋಕೆ ಸುಲಭ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸಿಸಿಬಿ ಪೊಲೀಸರು ಜನಾರ್ದನ್ ರೆಡ್ಡಿಯನ್ನು ಇವತ್ತು ಸಂಜೆ ಒಳಗಾಗಿ ಅರೆಸ್ಟ್ ಮಾಡಬೇಕು ಅಂತ ಪಣ ತೊಟ್ಟಿರುವಂತದ್ದು. ಇದೇ ಒಂದು ವಿಚಾರವಾಗಿ ಡಿಸಿಪಿ ಗಿರೀಶ್ ಕೂಡ ಅಷ್ಟೇ, ಯಾಕಂದ್ರೆ ಜನಾರ್ದನ್ ರೆಡ್ಡಿ ಹೈದರಾಬಾದ್ ನಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಕಾಲ್ ಲಿಸ್ಟ್ ಸಿಕ್ತು ಮತ್ತು ಅವರ ಲೊಕೇಶನ್ ಕೂಡ ಸಿಕ್ತು. ಕೂಡಲೇ ಡಿಸಿಪಿ ಗಿರೀಶ್ ಕೂಡ ಅಷ್ಟೇ ಸಿಸಿಬಿ ಕಚೇರಿಗೆ ಆಗಮಿಸಿದ್ರು. ಕಚೇರಿಗೆ ಬಂದಂತಹ ಡಿಸಿಪಿ ಗಿರೀಶ್ ಅವರು ಏನು 3 ವಿಶೇಷ ತಂಡಗಳು ಯಾವ ರೀತಿ ಆಪರೇಷನ್ ಮಾಡಬೇಕು ಮತ್ತು ಹೈದರಾಬಾದ್ಗೆ ಹೋದಂತಹ ವೇಳೆಯಲ್ಲಿ ಅಲ್ಲಿಂದ ನೀವು ಯಾವ ರೀತಿಯ ಜನಾರ್ದನ್ ಇರುವಂತಹ ಪ್ಲೇಸ್ಗೆ ಹೋಗಬೇಕು ಪ್ರತಿಯೊಂದನ್ನು ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ಆಫೀಸರ್ಸ್ ಜೊತೆ ಅವರು ಕೂಡ ಅಷ್ಟೇ ಸಭೆಯನ್ನ ಮಾಡ್ತಾರೆ. ಸಭೆ ಮಾಡಿದಂತಹ ಬಳಿಕ ಡಿಸಿಪಿ ಗಿರೀಶ್ ಅವರು ಎಸಿಪಿ ಅವರ ನೇತೃತ್ವದಲ್ಲಿ 3 ವಿಶೇಷ ತಂಡಗಳನ್ನು ಈಗಾಗಲೇ ರಚನೆ ಮಾಡಿ ಹೈದರಾಬಾದ್ಗೆ ಕೂಡ ಕಳಿಸ್ಕೊಟ್ಟಿದ್ರೆ. ಇದೆಲ್ಲ ಕೂಡ ಅಷ್ಟೇ ಈಗಾಗಲೇ ಸಿಸಿಬಿ ಪೊಲೀಸರು ಒಟ್ಟಿನಲ್ಲಿ ಸಂಜೆ ಒಳಗಾಗಿ ಯಾವುದೇ ಕಾರಣಕ್ಕೂ ಜನಾರ್ದನ್ ರೆಡ್ಡಿಯನ್ನ ಬಿಡಬಾರದು, ಅರೆಸ್ಟ್ ಮಾಡಲೇಬೇಕು ಅನ್ನುವಂತಹ ಪಣವನ್ನು ಈಗಾಗಲೇ ತೊಟ್ಟಿರುವಂತಹದ್ದು. ಅವಿನಾಶ್, ಎಸ್ ಮಂಜು, ಈಗ ನಾವು ಈ ಡೀಲ್ ನ ಬಗ್ಗೆ ಮಾತನಾಡೋದಾದ್ರೆ ಎಷ್ಟು ಅಮೌಂಟ್ ನ ಡೀಲ್ ಇರಬಹುದು, ಒಂದು ಅಪ್ರಾಕ್ಸಿಮೇಟ್ಲಿ ಒಂದೆಷ್ಟು ಎಕ್ಸ್ಚೇಂಜ್ ಗಳ ಮಾತುಕತೆ ಆಗಿದೆ, ಏನೇನು ಒಂದು ಡೀಲಿಂಗ್ ಗಳು ನಡೆದಿದ್ದಾವೆ ಅಂತ? ಅವಿನಾಶ್, ಇದು ಮೊದಲನೇದಾಗಿ ಇಡಿ ಅಧಿಕಾರಿಗಳು ಯಾವಾಗ ಆಂಬಿಡೆಂಟ್ ಕಂಪನಿ ಮೇಲೆ ರೈಡ್ ಮಾಡ್ತಾರೋ, ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಇಡಿ ಒಂದು ಆಂಬಿಡೆಂಟ್ ಕಂಪನಿಯ ಮಾಲೀಕನು ಕೂಡ ಫರೀದ್ ಏನಿದೆ ಆತ ಸಾಕಷ್ಟು ರೀತಿಯ ಅಂತ ಒಂದು ಗೊಂದಲಕ್ಕೆ ಒಳಗಾಗ್ತಾನೆ. ಜೊತೆಗೆ ಆ ಒಂದು ಟೈಮ್ ನಲ್ಲಿ ಇಡಿ ಅಧಿಕಾರಿಗಳನ್ನ ಯಾರು ಹ್ಯಾಂಡಲ್ ಮಾಡಬೇಕು ಅನ್ನೋಂಥದ್ದು ಕೂಡ ಅಷ್ಟೇ ಅವನಿಗೆ ಗೊತ್ತಾಗಲ್ಲ. ಅದೇ ಒಂದು ಟೈಮ್ ನಲ್ಲಿ ಅಲಿಖಾನ್ ಆತನಿಗೆ ಹೊಳಿತಾನೆ. ಅದೇ ಒಂದು ನಿಟ್ಟಿನಲ್ಲಿ ಅಲಿಖಾನ್ ನ ಮುಖಾಂತರವಾಗಿ ಮೊದಲನೇದಾಗಿ ಜನಾರ್ದನ್ ರೆಡ್ಡಿ ಅವ್ರನ್ನ ಭೇಟಿ ಮಾಡ್ತಾರೆ. ಜನಾರ್ದನ್ ರೆಡ್ಡಿ ಅವ್ರನ್ನ ಭೇಟಿ ಮಾಡಿದಂತ ಟೈಮ್ ನಲ್ಲಿ ಸುಮಾರು 25 ಕೋಟಿ ರೂಪಾಯಿ. ಈಗ ನಮ್ ಜೊತೆ ಮುನಿರಾಜು ಕೂಡ ಇದ್ದಾರೆ ಕಮಿಷನರ್ ಆಫೀಸ್ ಇಂದ. ಮುನಿರಾಜು, ಈಗ ಕಮಿಷನರ್ ಸುನಿಲ್ ಕುಮಾರ್ ಅವರು ಕೂಡ ಈಗ ಮೀಟಿಂಗ್ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ ಅಂತ. ಸೊ ಆ ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಅವರು ಹೇಳಬಹುದು, ಏನ ಒಂದು ನಿರೀಕ್ಷೆ ಇದೆ, ಹೈಲೈಟ್ಸ್ ಏನೇನಿರ್ಬೋದು ಅಂತ?
ಅವಿನಾಶ್ ಏನು ಆಂಬಿಡೆಂಟ್ ಚಿಟ್ ಫಂಡ್ ಕೇಸ್ನಲ್ಲಿ ಈಗ ಜನಾರ್ದನ್ ರೆಡ್ಡಿ ಅವರ ಹೆಸರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಈಗ ಸಿಸಿಬಿ ಪೊಲೀಸರು ಒಂದು ಖುದ್ದು ತನಿಖೆಯನ್ನ ಮಾಡ್ತಿದ್ದಾರೆ. ಮತ್ತೆ ಈಗಾಗಲೇ ಕಳೆದ 3 ದಿನಗಳಿಂದ ತನಿಖೆಯನ್ನ ಬಹಳ ಚುರುಕಾಗಿ ಮಾಡ್ತಿದ್ದಾರೆ. ಅದರಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಮತ್ತೆ ಅದರಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಾತ್ರ ಏನು, ಮತ್ತೆ ಅಲಿಖಾನ್ ಹೇಗೆ ಇನ್ವಾಲ್ವ್ಮೆಂಟ್ ಆದ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡೋದಕ್ಕೆ ಈಗ ಕಮಿಷನರ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಮಧ್ಯಾಹ್ನ 1:30ಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಅದರಲ್ಲಿ ಜನಾರ್ದನ್ ರೆಡ್ಡಿ ಅವರು ಯಾವ ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಮತ್ತೆ ಅದರಲ್ಲಿ ಏನು ನೋಟ್ ಎಕ್ಸ್ಚೇಂಜ್ ಇರ್ಬೋದು ಅಥವಾ ಬೇರೆ ಏನೋ ಫರೀದ್ ಜೊತೆ ಯಾವ ರೀತಿ ನಂಟಿತ್ತು, ಮತ್ತೆ ಅವ್ರ ಜೊತೆ ಏನ್ ಡೀಲ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಹೋಟೆಲ್ ನಲ್ಲಿ. ಅದ್ರ ಬಗ್ಗೆ ಸಹ ಒಂದು ಸ್ಪಷ್ಟವಾದ ಮಾಹಿತಿಯನ್ನ ಈಗ ಕಮಿಷನರ್ ಅವರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಏನ್ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ, ಮತ್ತೆ ಜನಾರ್ದನ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಈಗಾಗಲೇ ಸಿಸಿಬಿಯ 3 ತಂಡಗಳು ಒಂದು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಇದರಲ್ಲಿ ಅವರು ಎಲ್ಲಿದ್ದಾರೆ, ಮತ್ತೆ ಯಾವ ರೀತಿ ಅರೆಸ್ಟ್ ಮಾಡಿ ಮುಂದಿನ ಪ್ರಕ್ರಿಯೆಗಳು ಏನ್ ಮಾಡಬಹುದು ಮತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಈಗ ಕಮಿಷನರ್ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸೋದಕ್ಕೆ ಮುಂದಾಗಿದ್ದಾರೆ. ಮತ್ತೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ, ಅಲಿಖಾನ್ ಮತ್ತೆ ಕೆಲವು ಏನು ಗೋಲ್ಡ್ ಬಿಸ್ನೆಸ್ ಮಾಡುವಂತ ಉದ್ಯಮಿಗಳ ಹೆಸರು ಸಹ ಕೇಳಿ ಬಂದಿರೋದ್ರಿಂದ ಬಹು ದೊಡ್ಡ ಹಗರಣವಾಗಿ ಇದು ಬೆಳಕಿಗೆ ಬರ್ತದೆ. ಅದರಿಂದ ಈ ಒಂದು ಡೀಲ್ ನ ಕಂಪ್ಲೀಟ್ ಮಾಹಿತಿಯನ್ನ ಒಂದು ಪಾರದರ್ಶಕವಾಗಿ ತನಿಖೆ ಮಾಡಿರುವಂತ ಸಲುವಾಗಿ ಅದನ್ನ ಮಾಧ್ಯಮಗಳಿಗೆ ಒಂದು ತಿಳಿಸೋದಕ್ಕೂ ಸಹ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿರುತ್ತದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಮುನಿರಾಜು. ಅದೇ ರೀತಿಯಾಗಿ ಮಂಜು, ನಿಮಗೂ ಕೂಡ